ಮತ್ತು ಫ್ರೂಟ್ಸು ಸೀಸನಲ್ ಫ್ರೂಟ್ಸ್ ಕೊಡ್ತಾರೋ. ಇದು ತಿಂಗಳಿಗೆ 2.5 kg 2.5 ಲೀಟ್ರ್ ಕೊಡ್ತಾರೋ. ಇದು ಚಪಾತಿ ಹಿಟ್ಟು 5 kg ಕೊಡ್ತಾರೋ. ನಿನ್ನ ಮೇಂಟೈನ್ ಮಾಡತ್ತೇನೆ, ನೀ ಗಿಡಗಳು ಮೇಂಟೈನ್ ಆಗಲ್ಲ. ಕಸಕ್ ತುಕಾನಟ್ಟಿ ಅಂದ್ರೆ ಹೇಳಿ ತುಕಾನಟ್ಟಿಂದನ ಯಾವಾಗೂ ನಮ್ಮ ಆಯಿ ಹೆಸರು ತಗೋದಿಲ್ಲ ಅಂದ್ರೆ ಇವರಿಗೆ ಇದಾಗಂಗಿಲ್ಲ. ಡೈಲಿ ಒನ್ ಟೈಮರ ಏನಾರ ಮಾತು ಅಂತಂದ್ರೆ ನಿಮ್ಮ ಅಡಿಯವಾಯಿ ನಮ್ಮ ಆಯಿ ಹೆಸರ ತಗೋತಾರ ಒಟ್ಟ. ಏ ಕಸ ಅದ ಯಾವತ್ತು ವರ್ಷ ಇಷ್ಟು ಉದ್ದ ಐತಿ. ಹಿಂಗೆ ಹಿಂಗೆ ಕಟ್ ಮಾಡ್ತಾರೆ ಇದು. ಕಟ್ಟದ ನೋಡ್ರಿ. ಇಲ್ಲೇ ಶಿಲಾಂಗ್ ಇಲ್ಲೇ ಪ್ರಾಪರ್ ಇಲ್ಲೇ ಅವ್ರನ್ನ ಇವ್ರ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಹಂಗೆ ರ್ಯಾಂಡಮ್ ಆಗಿ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೇನಿ. ಇವತ್ತು ದಿನ ಹೆಂಗಿರ್ತೈತಿ ಏನು ಅಂತ ತೋರಿಸ್ತೀನಿ ಬರ್ರಿ. ಅದ್ರಾಗ ನಮ್ಮಲ್ಲಂತೂ ಶಿಸ್ತು ಮಳೆ ಆಗಕ್ಕೆ ಚಾಲು ಆಗಿಬಿಟ್ಟೈತಿ. ಇಲ್ಲಿ ಇದು ಯಾವ ಸೀಸನ್ ನಡೆಯೋದೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಎಲ್ಲಿ ನೋಡ್ರೆ ಬೇಸಿಗೆ ಇದು ಅಂತ ಅಂತಾರೋ, ಆದರೆ ಇಲ್ಲಿ ನೋಡ್ರೆ ಮಳೆ ನಿಲ್ಲವತ್ತ ಒಟ್ಟ 3 ದಿವಸ ಆಯ್ತು ನೋಡ್ರಿ. ಕಂಟಿನ್ಯೂಸ್ ಹಂಗೆ ಬರಾಕತ್ತೈತಿ. ಬರ್ರಿ ಹೆಂಗೆ ಮಳೆ ಹೆಂಗೆ ಬೀಳತೈತಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಜೋರು. ಬೀಳಾಕತ್ತೈತಲ್ಲ ಮಳೆ ಒಟ್ಟ 3 ದಿವಸ ಆಯ್ತು ನೋಡ್ರಿ. ಒಟ್ಟ ಹಿಂಗೆ ಐತಿ. ಊರ ಕಡೆ ಎಲ್ಲರೂ ಸೆಕೆ ಐತಿ ಸೆಕೆ ಅಂತ ಅನ್ನಕತ್ತಾರು. ಇಲ್ಲಿ ನಮ್ಮಲ್ಲಿ ನೋಡ್ರೆ ಒಟ್ಟ ಮಳಿನ ಬಿಡುವತ್ ನಮ್ಮನ್ನ ಆ ಥರ. ಇವತ್ತು ನಮ್ಗೆ ವಾರಕ್ಕೊಮ್ಮೆ ಇಲ್ಲಿ ಸಬ್ಜಿ ಕೊಡ್ತಾರೆ, ಕಾಯಿಪಲ್ಲೆ ಕೊಡ್ತಾರೋ. ಆರ್ಮಿ ಕ್ವಾರ್ಟರ್ಸ್ದಾಗ ವಾರಕ್ಕೊಮ್ಮೆ ಕಾಯಿಪಲ್ಲೆ ಎಲ್ಲ ಸಿಗ್ತೈತಿ. ನಂತರ ತಿಂಗಳಿಗೊಮ್ಮೆ ರೇಷನ್ ಕೊಡ್ತಾರೋ. ಇವತ್ತು ನಮ್ಮದು ರೇಷನ್ ಕಲೆಕ್ಷನ್ ಇತ್ತು. ಹಿಂಗಾಗಿ ಏನೇನು ಸಿಗ್ತೈತಿ ನಮಗಿಲ್ಲೇ ಅಂತ ತೋರಿಸ್ತೀನಿ ಬರ್ರಿ ನಿಮಗೂ. ಇಲ್ಲಿ ನೋಡ್ರಿ ಒಂದು ಬ್ರೆಡ್ ಪ್ಯಾಕೆಟ್ ಕೊಡ್ತಾರೋ ಮತ್ತು 15 ಎಗ್ ಕೊಡ್ತಾರೋ. ನಂತರ ಸಬ್ಜಿ ಆ ಟೈಮ್ದಾಗ ಯಾವ ಕಾಯಿಪಲ್ಲೆ ಇರ್ತೈತಲ್ಲ ಅದನ್ನ ಕೊಡ್ತಾರೆ. ಒಂದು ಕ್ಯಾಬೇಜ್ ಕೊಟ್ಟಾರು, 3 ಹಾಗಲಕಾಯಿ ಕೊಟ್ಟಾರು, ಇಷ್ಟು ಬೆಂಡೆಕಾಯಿ ಕೊಟ್ಟಾರು, ಒಂದು ಸ್ವಲ್ಪ ಬಟಾಟಿ ಮತ್ತು ಈರುಳ್ಳಿ ಯಾವಾಗ ವಾರ ಇರತ್ತವ ಇವ ಕಾಯಿಪಲ್ಯನ ವಾರಕ್ಕೆ ಯಾವ ಇರ್ತಾವಲ್ಲ ಆ ಟೈಮ್ದಾಗ ಅವ್ನು ಕೊಟ್ಟಿರ್ತಾರೋ. ಮತ್ತು ಫ್ರೂಟ್ಸು ಸೀಸನಲ್ ಫ್ರೂಟ್ಸ್ ಕೊಡ್ತಾರೋ. ಇವಾಗ ಮ್ಯಾಂಗೋ ಸೀಸನ್ ಅಲ್ಲ, ಹಿಂಗಾಗಿ ಒಂದು 3 ಮಾವಿನಕಾಯಿ ಕೊಟ್ಟಾರು. ನಂತರ ಬಾಳೆಹಣ್ಣು ಮತ್ತು ಯಾವಾಗೂ ಕೊಡ್ತಾರೋ ಹಿಂಗೆ ಕೊಟ್ಟಿರ್ತಾರೆ ನೋಡ್ರಿ. ವಾರ ಎಷ್ಟು ಸಬ್ಜಿ ಕಾಯಿಪಲ್ಲೆ ಕೊಟ್ಟಿರ್ತಾರೆ. ನಂತರ ರೇಷನ್ ತೋರಿಸ್ತೀನಿ ನಿಮಗೂ ಏನು ಕೊಟ್ಟಿರ್ತಾರಂತ. ಇದು ಸಕ್ರೆ 3 kg ಸಕ್ರೆ ಕೊಡ್ತಾರೋ. ನಂತರ ಇದು ರೇಷನ್ ಅಕ್ಕಿ ರೇಷನ್ kg 6 kg ಕೊಡ್ತಾರೆ. ನಂತರ ಬೇಳೆಗಳು ಎರಡು ಥರ ಕೊಡ್ತಾರೆ. ಒಂದು ತಿಂಗಳಿಗೆ 2 ಥರ ಕೊಡ್ತಾರೆ. ಈ ಸತಿ ನಮ್ಗೆ ಒಂದೇ ಥರ ಕೊಟ್ಟಾರು. ಇವು ಒಂದು 2 kg ಕೊಟ್ಟಾರೆ. ನಂತರ ಸಾಲ್ಟ್ ಪ್ಯಾಕೆಟ್ ಒಂದು, ಆಯಿಲ್ ಕೊಡ್ತಾರೆ, ಅಡುಗೆ ಮಾಡಿ ಎಣ್ಣೆ ಕೊಡ್ತಾರೋ. ಇದು ತಿಂಗಳಿಗೆ 2.5 kg 2.5 ಲೀಟ್ರ್ ಕೊಡ್ತಾರೋ. ನಂತರ ಇದು ಚಪಾತಿ ಹಿಟ್ಟು 5 kg ಕೊಡ್ತಾರೋ. ನಂತರ ಚಹಾ ಪುಡಿ ಹಿಂಗೆ ಕೊಟ್ಟಿರ್ತಾರೆ ನೋಡ್ರಿ. ಮತ್ತು ಇನ್ನು ನಮ್ಮದು ಊರಿಂದ ಹಿಟ್ಟು ತೊಗೊಂಬಂದಿದ್ದೆ ನಾ ಬರ್ಬೇಕಾರೆ. ಜೋಳದ ಹಿಟ್ಟು ಮತ್ತು ಗೊಂಜಾಳ ಹಿಟ್ಟು ಅದೆಲ್ಲ ಮುಗ್ಯಾಕೆ ಬಂತು. ಚಪಾತಿನ ಮಾಡೋದಿನ್ನು ಡೈಲಿ ಹಿಂಗೆ ಕೊಟ್ಟಿರ್ತಾರೆ ನೋಡ್ರಿ. ತಿಂಗಳಿಗೆ ಬೇಕಾದವ್ರು ತೊಗೋಬೋದು, ಇಲ್ಲಾಂದ್ರೆ ರೇಷನ್ ಬೇಕಾದವ್ರು ತೊಗೋಬೋದು, ಇಲ್ಲಾಂದ್ರೆ ಅದ್ರ ಬದಲು ಅಮೌಂಟ್ ಕೊಡ್ತಾರೆ. ನಾವು ಮುಂಚೆಯಿಂದ ಅಲ್ಲಿ ಅಮೌಂಟ್ ತೊಗೋತಿದ್ದು. ಇಲ್ಲಿ ಎಲ್ಲ ಕಾಸ್ಟ್ಲಿನೇ ಇರ್ತೈತಲ್ಲ ಅದ್ರಾಗ ಬರ್ತೈತಿ ಇಲ್ಲೇ ಅಂಥೇಳಿ ಅಮೌಂಟ್ ಅದೇನು ತೊಗೊಳಂಗಿಲ್ಲ. ರೇಷನ್ ತೊಗೊಂಡಿರ್ತೀವಿ ಹಿಂಗೆ. ಮತ್ತು ಡೈಲಿ ಒಂದು ಅರ್ಧ ಲೀಟ್ರ್ ಹಾಲು ಕೊಡ್ತಾರೆ. ಡೈಲಿ ಹಾಲು ಕೊಡ್ತಾರೆ, ವಾರ ಕಾಯಿಪಲ್ಲೆ ಕೊಡ್ತಾರೆ, ತಿಂಗಳಿಗೊಮ್ಮೆ ರೇಷನ್ ಕೊಡ್ತಾರೆ. ಹಿಂಗೆ ಕೊಡ್ತಾರೆ ನೋಡ್ರಿ ನಾವು ಈ ಥರ ಆರ್ಮಿ ಕ್ವಾರ್ಟರ್ಸ್ದಾಗ. ನಿನ್ನೆ ಮತ್ತು ನಂಗೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಮತ್ತು ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತೇನಂದ್ರೆ ಸಂಡೇ ಇವತ್ತು ನಮ್ಮ ಯಜಮಾನ್ರು ಮನ್ಯಾಗ ಇದ್ದರು, ಎಲ್ಲಿಗೆ ಹೋಗಿರಕ್ಕಿಲ್ಲ ಇವತ್ತು. ಹಂಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಐತೆಲ್ಲ, ಮನೆ ಹಿಂದೆ ಮುಂದೆಲ್ಲ ಸ್ವಚ್ಛ ಮಾಡೋದಿತ್ತು. ಹಿಂಗಾಗಿ ಅದನ್ನ ಮಾಡಕತ್ತಿದ್ದು. ನಿಮಗೂ ತೋರಿಸ್ಬೇಕು ಅಂತಾನೆ ಬರ್ರಿ ತೋರಿಸ್ತೀನಿ ಹೆಂಗೆ ಏನು ಐತೆ ಅಂತ. ಹಿಂಗೈತೆ ನೋಡ್ರಿ. ಈ ಕಡೆ ಎಲ್ಲ ಅಲ್ಲಿ ಇದ್ರಾಗ ಇದ್ದಂಗೆ ಏನಂತಾರೆ ಅದಕ್ಕೆ ಕಾಡಿನಾಗ ಇದ್ದಂಗೆ ಐತಿ ಪೂರ. ಎಲ್ಲ ಮನೆ ತಗೋ ಎಲ್ಲ ಹಸಿರು. ನಮ್ಮ ಯಜಮಾನ್ರು ಇದೆಲ್ಲ ಕ್ಲೀನ್ ಮಾಡಿರಿ. ಈಗ ಮಾಡಕ್ಕೆ ಬರ್ತಾರೋ, ಆದ್ರೆ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹಿಂಗಾಗಿ ನಾವು ಸ್ವಚ್ಛ ಮಾಡ್ಕೋತಾ ಇರ್ತೀವಿ. ಈ ಕಡೆದೆಲ್ಲ ಇದು ಮಾಡಿದ್ರು. ಇಲ್ಲೆಲ್ಲ ಅದು ಇಲ್ಲಿ ಗಿಡ ಒಂದು ಐತಲ್ಲ, ಇದ್ರ ಎಲ್ಲಿ ಬಾವಿ ಹೋಗ್ತಾವೆ ಒಣಗಿದಂಗೆ. ಹಿಂಗಾಗಿ ತೊಗೊಂಡೋಗ್ಯಾಕತ್ತಾರ ನೋಡ್ರಿ. ಫುಲ್ ಪ್ರಶಾಂತವಾಗಿ ಐತಿ ಒಟ್ಟು ಕ್ಲೈಮೇಟ್. ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಫುಲ್ ಚಳಿನೂ ಇಲ್ಲ, ನಾರ್ಮಲ್ ಐತಿ ಇವತ್ತು. ಏನು ಬಗ್ಗೆ ಮಳೆ ಆಗಿಲ್ಲ.
ಹಿಂದಿಂದೆಲ್ಲ ಸ್ವಚ್ಛ ಮಾಡ್ಕೊಂಡು ಬಂದರು. ಇಲ್ಲೇ ನಮ್ಮ ಮನೆ ಮುಂದೆ ಸ್ವಲ್ಪ ಕಾಯಿಪಲ್ಲೆ ಗಿಡಗಳೆಲ್ಲ ಹಚ್ಚಬೇಕು ಅಂತ ಮಾಡಿದ್ದು. ಆ ಕಡೆ ಮುಂದೆಲ್ಲ ಮೆಂತ್ಯ ಪಲ್ಲೆ ಕೊತ್ತಂಬರಿ ಎಲ್ಲ ಹಾಕಿದ್ನಿ. ಅದ್ರ ಬಾಜುಕ ಮೊನ್ನೆ ಸ್ವಲ್ಪ ಟೊಮ್ಯಾಟೊ ಬೀಜ ಅದು ಹಾಕಿದ್ನಿ. ಟೊಮ್ಯಾಟೊ ತರು ಎದ್ದಾವೆ. ಹಿಂಗಾಗಿ ಇನ್ನಿಲ್ಲೇ ಎಲ್ಲ ನಮ್ಮ ಯಜಮಾನ್ರನ್ನೆಲ್ಲ ರೆಡಿ ಮಾಡಿದಾರು. ಟೊಮ್ಯಾಟೊ ಗಿಡ ಹಚ್ಬೇಕಿಲ್ಲ ಇವಾಗ. ನೋಡ್ರಿ ಇಲ್ಲಿ ಮೆಳಿ ಹುಳ ಅರ್ಥವಮ್ ಅಂತಾರೆ ನೋಡ್ರಿ ಅದು. ಅವೆಲ್ಲ ಭಾಳ ಅದಾವು. ಹಿಂಗಾಗಿ ಚಲೋ ಐತಿನೆಲ್ಲ. ಎರಿನೆಲ್ಲ ಏನಂತಾರೆ ಇದಕ್ಕೆ? ಎರಿನೆಲ್ಲ. ಎರಿನೆಲ್ಲ ಐತಿದ. ಅಲ್ಲಿ ಟೊಮೆಟೊ ಗಿಡ ಬಂದವು ತೋರಿಸ್ತೀನಿ ಬರ್ರಿ ನಿಮಗೆ. ಅವ್ನ ಕಿತ್ತ ಈ ಕಡೆ ಹಚ್ಬೇಕಿನ್ನ. ಅದು ಇನ್ನೂ ಸಣ್ಣ ಸಣ್ಣ ಅದಾವು. ಎಲ್ಲಿದಾವ ಕಾಣಿಸೋಲ್ಲ ಕಸದಾಗ. ಎಲ್ಲಿದಾವ ಅಂದರೆ ಇಲ್ಲಿದಾವ ನೋಡ್ರಿ ಇಲ್ಲಿ. ಇವು ಇಲ್ಲಿ ದೊಡ್ಡದಾಗಿದಾವೆ ಇವೆರಡು. ನಂತರ ಇಲ್ಲಿ ಸಣ್ಣ ಸಣ್ಣ ಅದಾವು. ಇವನ್ನ ಕಿತ್ತಿನ ಆ ಕಡೆ ಹಚ್ಚಬೇಕು. ಕಿತ್ತು ಕೊಡಾಕತ್ತಿದ್ನಿ. ಹಾಂ ನಾ ಅದಕ್ಕೆ ಕೀಳಾಕತ್ತ ತಳಗಿಂದ ಬೇರನ ಬರಲಿಲ್ಲ. ಮ್ಯಾಲಿನ ಮೇಲೆ ಅಟ್ಟ ಕೀಳಾಕೈತಿ ನಿಸಗಿ ನಿಂಗೇನು ಬರ್ತೈತಿ ಅಂತ ಹೇಳಿ ನಮ್ಮ ಯಜಮಾನ್ರು ಮತ್ತು ಕಿತ್ತ ತಗೊಂಡು ಬಂದಾರೆ. ಇಲ್ಲಿ ತೋರಿಸ್ತೀನಿ ಬರ್ರಿ. ಹಚ್ಚಾಕತ್ತಾರೆ ಇವಾಗ. ಇಷ್ಟು ತರು ಎದ್ದಾವು. ಅವನ್ನ ಇಲ್ಲಿ ಕುಣಿಸಿ ಮಾಡಿದಾರು. ಹತ್ರ ಹಚ್ಚತ್ತಾರೆ ಇವಾಗ. ಇಲ್ಲೇ ಮನೆ ಮುಂದೆ ಮನಗಂಡ ಜಾಗ ಐತಿ, ಹಚ್ಕೋಬೋದು ನಾವು. ಆದ್ರೆ ಆ ಕಡೆಲ್ಲ ಕಸ ಭಾಳ ಬೆಳೆದೈತಿ. ಕಸ ಕಿತ್ಕೋತ ಇರಬೇಕು, ಮೇಂಟೆನೆನ್ಸ್ ಮಾಡ್ಬೇಕು, ಮಾತ್ರ ಚಲೋ ಬರ್ತಾವೆ. ಹಚ್ಚೋದಷ್ಟ ಅಲ್ರಿ, ವಾರ ವಾರ ಅದಕ್ಕೆಲ್ಲ ನೋಡ್ಬೇಕು ನೋಡ್ರಿ. ಹಚ್ಚಿ ಬಿಡೋದಷ್ಟ ಅಲ್ಲ. ಮೇಂಟೈನ್ ಮಾಡತ್ತೇನೆ ಗಿಡಗಳು ಮೇಂಟೈನ್ ಬರ್ರಿ. ನನ್ಕೈತೆ ಹೆಚ್ಚಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅವಕ್ಕೆ. ಅವೆಲ್ಲ ಅವ ನೋಡಿರಿ. ಟೊಮ್ಯಾಟೊ ನಾನು ಹೇಳಿ ಇಷ್ಟು ಹತ್ರ ಹಚ್ಚಬೇಡ, ಇನ್ನೊಂಚೂರು ದೂರ ದೂರ ಹಚ್ಚು ಅಂತನ್ನೇ. ನಿಂಗೇನು ಗೊತ್ತೈತಿ, ನಮಗೆಲ್ಲ ಗೊತ್ತೈತಿ ಗಪ್ಪ ಮೊದಲು ಮಾಡಿದವ್ರದೇವಿ ಹಚ್ತೇನೆ ಅಂತಂದ್ರೆ. ಮತ್ತು ಅಲ್ಲಿ ಹೋಗಿ ನೋಡಕತ್ತಾರೆ ಟೊಮ್ಯಾಟೊ ಈ ಗಿಡ ಯಾವುದತನ ಗೊತ್ತಾಗತ್ತೆ ಇವರಿಗೆ. ಮತ್ತು ಇವ್ರು ಮುಂಚೆ ಎಲ್ಲ ಹಚ್ಚಿದಾರತ್ತ. ಕನ್ಫ್ಯೂಸ್ ಆಯ್ತಾ? ಕನ್ಫ್ಯೂಸ. ಅದು ಕಸ ಟೊಮ್ಯಾಟೊ ಗಿಡ ಅದು. ಇಟ್ಟು ಹತ್ರ ಹಚ್ಚಬಾರದು ರೀ. ಅವು ದೊಡ್ಡ ಆದಂಥ ಗಿಡ ಎಲ್ಲ ಕೂಡ್ತಾವ. ಮತ್ತು ಒಂಚೂರು ಗ್ಯಾಪ್ ಇರ್ಬೇಕು. ಕಸಕ್ಕೆ ತುಕಾನಟ್ಟಿ ಅಂದ್ರೆ ಹೇಳಿ. ತುಕಾನಟ್ಟಿಂದನ ನೀನು ಹೇಳ. ನೋಡಿವ ಯಾಕೆ ಬರ್ತಾಳು. ನಮ್ಮ ಆಯಿ ಬಂದಿಲ್ಲಿ ಮಾಡೋದಾರ ಮತ್ತು ನಾ ಯಾಕದೇನಿಲ್ಲಿ. ಅದೇನಿಲ್ಲ ಮಾಡಕ್ಕೆ ಅಂತಾರು. ಯಾವಾಗೂ ನಮ್ಮ ಆಯಿ ಹೆಸರು ತಗೋದಿಲ್ಲ ಅಂದ್ರೆ ಇವರಿಗೆ ಇದಾಗಂಗಿಲ್ಲ. ಡೈಲಿ ಒನ್ ಟೈಮರ ಏನಾರ ಮಾತು ಅಂತಂದ್ರೆ ನಿಮ್ಮ ಅಡಿವಾಯಿ ನಮ್ಮ ಆಯಿ ಹೆಸರು ತಗೋತಾರ ಒಟ್ಟು. ಬೆಕ್ಕು ಬೆಕ್ಕು ಬೆಕ್ಕು. ಹಾಂ ಯಾವ್ದು ನಿಲ್ಲ ಬನ್ನಿ. ಇದೊಂದು ಬೆಕ್ಕು ನೋಡ್ರಿ, ಯಾವಾಗೂ ಬರ್ತಿರ್ತೈತಿ ಇಲ್ಲಿ ನಮ್ಮ ಮನೆ ಕಡೆ. ಯಾವ್ದು ಕಸ ಅದು. ಯಾವ್ದು ತೋರಿಸು. ಟೊಮೆಟೊ ಗಿಡ ಇವಾಗ ನಂಗೆ ಕನ್ಫ್ಯೂಸ್ ಆಯ್ತಾಳೆ. ತಳ ಆಗ್ಬಿಡ ಗೊತ್ತಿಲ್ಲ. ಪ್ಲ್ಯಾಂಟೇಶನ್ ಮಾಡತ್ತೀವಿ ನಾವಿಲ್ಲಿ. ಚಲೋ ಬರ್ತಾವತ್ತ ಐತಿ ನೋಡ್ಬೇಕು. ಇಲ್ಲೆಲ್ಲ ಅಕ್ಕಗಳು ಅಂತಾರೆ ಇಲ್ಲೇನು ಗೊಬ್ಬರದೇನು ಹಾಕೋದೇ ಬೇಕಾಗಿಲ್ಲ, ನೆಲ ಎಲ್ಲ ಚಲೋ ಐತಿ, ತಾನ ಹಂಗೆ ಬರ್ತಾವು ಅಂತಂತಾರು. ನೋಡ್ಬೇಕು ಹೆಂಗೆ ಬರ್ತಾವು ಅಂತ. ಆಯ್ತು ರೀ ಯಜಮಾನ್ರಿ, ಹಚ್ಚಿರಿ ನೋಡಿ. ಇಟ್ಟಿಟ್ಟು ಸಮೀಪ ಹಚ್ತಾರೆ ಇವ್ನು ಟೊಮೆಟೊ ಗಿಡ. ಯಾರು ಗೊತ್ತಿದ್ರೆ ಹೇಳ್ರಿ. ಇಟ್ಟು ಹತ್ರ ಹಚ್ತಾರೆ, ಇನ್ನೊಂದು ಚೂರು ದೂರ ದೂರ ಹಚ್ತಾರೆ. ನೀ ಹಚ್ತೀವಿ ಬಿಡ್ರಿ. ಅದು ಇವಾಗ ಸಣ್ಣ ಇರ್ತಾಗ ಏನು ಅನ್ಸಂಗಿಲ್ಲ. ದೊಡ್ಡ ಆಗಿಬಿಟ್ಟು ಅಂದ್ರೆ ಅವಾಗ ಎಲ್ಲ ಏನು ಒಂದು ಗುಂಪಾಗಿ ಬಿಡ್ತೈತೆ ಅದು. ಇದಕ್ಕೆ ಏನೇನು ಮೇಂಟೆನೆನ್ಸ್ ಮಾಡ್ಬೇಕಂತ ಹೇಳ್ರಿ. ಯಾರ್ಯಾರು ಟೊಮೆಟೊ ಗಿಡ ಹಚ್ಚಿದವ್ರು ಗೊತ್ತಿದ್ರೆ. ಇದು ಫಸ್ಟ್ ಟೈಮ್ ಹಚ್ಚತ್ತೀವಿ ನಾವು. ಟಿಪ್ಸ್ ಹೇಳ್ಕೊಡ್ರಿ ನಮಗೂ ಚೆನ್ನಾಗಿ ಬರಲಿಕ್ಕೆ. ಗಿಡಗಳಿಗೆ ಒಂದು ಸ್ವಲ್ಪ ಗೊಬ್ಬರ ಹಾಕೋನು ಅಂತಂದ್ರೆ ಇಲ್ಲಿ ಮನೆಯಿಂದ ಗಿಡಗಳದು ಎಲ್ಲಿ ಬಿದ್ದು ಅದು ಇದಾಗಿ ಬಿಟ್ಟಿತ್ತು. ಗೊಬ್ಬರ ಆಗಿರ್ತೈತಿ ನೋಡ್ರಿ ತನ್ನ. ಅದನ್ನ ಹಾಕೋನು ತಂದ್ರೆ ಬರಕತ್ತಾರು. ಎಲ್ಲಿ ತಂದ್ರೆ ತೋರಿಸ್ತೀನಿ ಇಲ್ಲೈತಿ ನೋಡ್ರಿ. ಇಲ್ಲಿ ಚಲೋ ಐತಿ ಇದು. ಇದನ್ನ ಹಾಕಂದ್ರೆ ಅದು ಪುಡಿಯಾಗಿ ಇದಾಗಿ ಬಿಟ್ಟೈತಿ. ಬಾದುಸಿಂದ ಇರ್ತೈತಲ್ಲ, ಹಿಂಗೆ ಚಲೋ ಬರ್ತಾವು ಅದ ಅಂದ್ರು ಹಾಕಕತ್ತಾರೆ. ತೋರಿಸ್ತೀನಿ ಹಾಂ ಹೌದು ನೋಡ್ರಿ. ಗೊಬ್ಬರ ಊಟಕ್ಕೆ ಹಾಕಿದ್ರೆ ಹಾಕಕತ್ತಾರೆ ನೋಡ್ರಿ. ಅದಕ್ಕೆ ಕುರ್ಪಿಲೆಲ್ಲ ಕಸ ಕಟ್ ಮಾಡ್ತೇವಲ್ಲ, ಇಲ್ಲಿ ಕುರ್ಪಿ ಅದು ಏನಿಲ್ಲ. ಇಲ್ಲೇ ನಮ್ಮ ಬಾಜುಕಿನ ಕೆಕ್ಕಾಗೋದು ತೊಗೊಂಬಂದಿದ್ನಿ ಕಸ ಕಟ್ ಮಾಡೋದು ಹೆಂಗೆ ತೋರಿಸ್ ನೋಡ್ರಿ.
ನೋಡ್ರಿ ಇದು ಇಷ್ಟು ಉದ್ದ ಐತಿ. ಹಿಂಗೆ ಕಟ್ ಮಾಡ್ತಾರೆ ಇದು. ಹಾಂ ಕಟ್ಟತ್ ನೋಡ್ರಿ. ಹಿಂಗೆ ಮಾಡ್ತಾರೋ ಇದು ಈ ಕಡೆ ಕುರಿಪಿ ಏನೋ ಒಂಥರ ಚಲೋ ಐತಿ. ಅದೆಲ್ಲ ಪೂರ ಆಗಿಂದನೆಲ್ಲ ಎಲ್ಲ ಹೋಗಂಗಿಲ್ಲ, ಮ್ಯಾಲೆ ಯಾವ್ದು ಬಂದಿರ್ತೈತಲ್ಲ ಅದಷ್ಟು ಹೋಗ್ತೈತಿ. ಇನ್ನು ಮೇಂಟೈನ್ ಮಾಡ್ಬೇಕಿದ್ರ ಕಸ ಅಂತೂ ಮನ್ಗಂಡ ಹೇಳ್ತೈತಿ. ಹುಲ್ಲು ಕಸ ಭಾಳ ಹೇಳ್ತೈತಿ. ಅದನ್ನ ತಕ್ಕೋತಾ ಇರ್ಬೇಕು ಅಷ್ಟು ಸಣ್ಣ ಇದ್ದಾಗನ. ಇಲ್ಲಕ್ಕೆ ಭಾಳ ಬಿಟ್ನೆ ಅಂದ್ರೆ ಅಲ್ಲಿ ಕೊತ್ತಂಬರಿ ಮೆಂತೆ ಪಲ್ಯದಾಗ ಆಗಿತ್ತಲ್ಲ ಹಂಗಾಗಿ ಬಿಡ್ತೈತಿ. ಇವಾಗ ಗ್ರೌಂಡಿಗೆ ಬಂದಿದ್ನಿ. ಆಗ ಎಲ್ಲ ಟೊಮೆಟೊ ಗಿಡ ಎಲ್ಲ ಹಚ್ಚಿ ನಂತರ ನಮ್ಮ ಯಜಮಾನ್ರದ್ದು ಒಂದು ಕಾಲ್ ಬಂತು ಆಫೀಸಿಗೆ ಹೋಗೋದು. ಹಿಂಗಾಗಿ ಮತ್ತು ಅವರು ಜಲ್ದಿ ರೆಡಿಯಾಗಿ ಅವರು ಹೋಗಿಬಿಟ್ರು. ನಂತರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಡುಗೆ ಎಲ್ಲ ಮಾಡಿ ಅಟ್ಲಾಗ ಅವರು ಬಂದರು. ಊಟ ಎಲ್ಲ ಮಾಡ್ಕೊಂಡು ಜರ ರೆಸ್ಟ್ ಮಾಡಿ ಇವಾಗ ಗ್ರೌಂಡಿಗೆ ಬಂದೆ ನೋಡ್ರಿ. ಇಲ್ಲಿ ನೋಡ್ರಿ ಗಿಡ ಎಲ್ಲ ಹೆಂಗದಾವು, ಫುಲ್ ಪರ್ಪಲ್ ಹೂವೆಲ್ಲ. ಎಲ್ಲ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಕುಂತ ಮಾತಾಡಿ ಹೋಗಬೇಕು ಅಂತ ಹೇಳಿ ಕುಂತೇವಿ. ನಾನು ಮತ್ತು ಇವರೊಬ್ರು ಅಕ್ಕ, ಇವರು ಇಲ್ಲೇ ಶಿಲಾಂಗ್ ಇಲ್ಲೇ ಪ್ರಾಪರ್ ಇಲ್ಲೇ ಅವ್ರನ್ನ ಇವರು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಕುಂತೇವೆ ನೋಡ್ರಿ. ಕ್ಲೈಮೇಟ್ ಮಾತ್ರ ಮಸ್ತ್ ಐತಿ. ಈ ಕಡೆ ಫುಲ್ ಸೆಕೆನೂ ಇಲ್ಲ, ಈ ಕಡೆ ಫುಲ್ ಕೋಲ್ಡು ಇಲ್ಲ, ನಾರ್ಮಲ್ ಐತಿ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದು. ಹೋಗ್ಬೇಕಾದ್ರೆ ಇಲ್ಲಿ ಒಂದು ಫ್ರೂಟ್ ಏನೋ ಗೊತ್ತಿಲ್ಲ, ಅದು ಸಿಕ್ತೆ, ತೋರಿಸ್ತೀನಿ ಬರ್ರಿ ನಿಮಗೂ. ಅದೇನಂತ ಗೊತ್ತಿದ್ರೆ ಹೇಳ್ರಿ, ಕಮೆಂಟ್ ಮಾಡಿ ನೋಡೋಣ. ಲೈಟ್ ವೇಟ್ ಐತಿ ಅದು ಫ್ರೂಟ್ಸು ಏನಂತ ಗೊತ್ತಿಲ್ಲ. ಏನೋ ಹೊಸದವಾಗಿ ನೋಡಿನಿ, ಬಾಲ್ ಥರ ಕಾಣ್ಸಕತ್ತಾವು. ಹಾಯ್ ಕಾಶ್ಮಿ. ಈ ಅಕ್ಕನ ಮಕ್ಳಿವರು, ಇವಳೊಬ್ಳು ಮತ್ತು ಇವಳು. ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.